ಬಂದೆ ತಾಳ್ರಿ. 1 ಗಂಟೆಗೆ ಅಂತ ಹೇಳಿದೀನಿ, 12:30ಗೆ ಬಂದು ಪ್ರಾಣ ತಿಂತಾರೆ. ಬಂದೆ ತಾಳ್ರಿ. ನಮಸ್ಕಾರ ರೀ. ಭಾಳ ದಿವಸದಿಂದ ತುಂಬ ಜನ ಕೇಳ್ತಾ ಇದ್ರು, ಮುರಳಿ ಅವರೇ ನೀವು ಯಾಕೆ ಹೋಟ್ಲು ಮಾಡಿಲ್ಲ ರೀ, ದಯವಿಟ್ಟು ಒಂದು ಓಪನ್ ಮಾಡ್ರಿ, ಒಂದು ಮಿಲ್ಟ್ರಿ ಹೋಟ್ಲು ಓಪನ್ ಮಾಡ್ರಿ ಮುರಳಿ, ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ಇದ್ರು. ಯೋಚನೆ ಮಾಡಿ 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 3.5 ವರ್ಷ ಆದಮೇಲೆ ಅಂದ್ಕೊಂಡೆ ನಮ್ಮ ಹೆಸರೇ ಶುರು ಮಾಡಿದೆ ಒಂದು ಮಿಲ್ಟ್ರಿ ಹೋಟ್ಲು. ಇವತ್ತಿಂದ ಶುರು ಮಾಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಮುರಳಿ ಮಿಲ್ಟ್ರಿ ಹೋಟ್ಲು. ನಮ್ಮ ಜೊತೆಗೆ ಸ್ಪೆಷಲ್ ಪಾರ್ಟ್ನರ್ ಆಗಿ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಅವ್ರು ಬಂದ್ಬಿಟ್ಟಿದ್ದಾರೆ. ಇನ್ನೇನು ತಡ, ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪಾಪಣ್ಣ ಬಿರಿಯಾನಿ ಹೋಟ್ಲಿಂದ ಲೋಕೇಶ್ ಅವರು ರೆಡಿ ಆಗ್ಬಿಟ್ಟಿದ್ದಾರೆ. ನಮ್ಮ ಅಡುಗೆ ಮನೇಲಿ ಸೇರ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಅವ್ರನ್ನ ಕರ್ಸೋಣ. ಪಾಪಣ್ಣ ಬಿರಿಯಾನಿ ಹೋಟ್ಲಲ್ಲಿ ಏನು ಸಿಗುತ್ತೋ ಅದನ್ನ ಮಾಡಿಸೋಣ. ನಾವು ಮಾಡಿಸ್ತೀವಿ, ನೀವು ನೋಡ್ಕೊಳ್ಳಿ. ಲೋಕೇಶ್ ಬನ್ರಿ. ನಮಸ್ಕಾರ ಸರ್. ಏನ್ ಮಾಡ್ತೀರಾ ಸರ್? ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಮಟನ್ ಬಿರಿಯಾನಿ ಸ್ಟೈಲ್ ಬಿರಿಯಾನಿ. ನಿಮ್ಮ ಹೋಟ್ಲ್ ಹೆಸರೇನ್ರಿ? ಪಾಪಣ್ಣ ಬಿರಿಯಾನಿ ಅಂತ ಸರ್. ಅದೇನ್ರಿ ಕೆಳಗಡೆ ಸಬ್ ಟೈಟ್ಲು? ಅದು ಅದೇ ತಿಂದು ತೇಗಿ ಅಂತ ಸರ್. ಅದು ಪಾಪಣ್ಣ ಬಿರಿಯಾನಿ. ಓಕೆ, ದಮ್ ಬಿರಿಯಾನಿ ತಿಂದು ತೇಗಿ ಅಂತ ಸರ್. ಅದು ತಿಂದು ತೇಗಿ ಅಂತ ಬೇರೆ ಹೇಳಿದ್ದಾರೆ. ಇನ್ನ ತಿನ್ಸೇ ಇಲ್ಲ ನಮ್ಗೆ. ತೇಗದ ಎಲ್ಲಿಂದ ಬಂತು? ತಿಂದಾದ್ಮೇಲೆ ತೇಗಿ ಸರ್. ತಿಂದಾದ್ಮೇಲೆ ತೆಗ್ಬೇಕಾ? ಓಕೆ, ತಿನ್ನಕ್ಕೆ ಏನ್ ಮಾಡ್ತಾ ಇದೀರಾ? ಬಿರಿಯಾನಿ ಮಾಡ್ತಾ ಇದ್ದೀವಿ ಸರ್. ಏನ್ ಬಿರಿಯಾನಿ ಮಾಡ್ತಾ ಇದೀರಾ? ಮಟನ್ ಬಿರಿಯಾನಿ ನಾಟಿ ಸ್ಟೈಲ್. ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ. ನಿಮ್ಮ ಹೋಟ್ಲಲ್ಲಿ ಏನ್ ಮಾಡ್ತೀರಾ? ಮುಘಲಾಯ್ ಸ್ಟೈಲ್, ನಾಟಿ ಸ್ಟೈಲ್, ಆಂಧ್ರ ಸ್ಟೈಲ್ 3 ಥರ ಬಿರಿಯಾನಿ ಮಾಡ್ತೀವಿ ಸರ್. ಓಕೆ, ಎಷ್ಟು ವರ್ಷದಿಂದ ಬಿರಿಯಾನಿ ಮಾಡ್ತಾ ಇದೀರಾ? ಸರ್ ನಾನು 16 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ನಾವು ಹೊರಡ್ತೀವಿ, ನಮ್ಗೆ ಇನ್ನೇನು ಕೆಲಸ ಇಲ್ಲ. ಯಾಕೆ ಇದು ನೋಡ್ಕೊ. 16 ವರ್ಷದಿಂದ ಬಿರಿಯಾನಿ ಮಾಡ್ತಾರೆ, ನಾವೇನ್ ಮಾಡೋದಿಲ್ಲಿ? ನಾವು ತಿನ್ನಕ್ಕೆ ಶುರು ಮಾಡಿಲ್ವಿ ನಾವಾಗ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದಾರೆ ಲೋಕೇಶ್. ಮಾಡಕ್ಕೆ ಏನೇನು ತಂದ್ಬಿಟ್ಟಿದ್ರಿ ನೀವು? ನಾಟಿ ಸ್ಟೈಲ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಮಟನ್, ಬಾಸುಮತಿ ಅಕ್ಕಿ, ಚಕ್ಕೆ, ಲವಂಗ, ಮರಾಠಿ ಹೂ, ಅನಾನಸು, ಏಲಕ್ಕಿ, ಜೀರಿಗೆ, ಧನಿಯಾ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಕೊತ್ತಂಬರಿ ಸೊಪ್ಪು, ಪುದೀನ, ಉಪ್ಪು, ಎಣ್ಣೆ. ಈ ನಾಟಿ ಸ್ಟೈಲ್ಗೂ ಮಾಮೂಲಿ ಸ್ಟೈಲ್ಗೂ ಏನು ವ್ಯತ್ಯಾಸ ಲೋಕೇಶ್ ಅವರೇ? ಏನಿಲ್ಲ ಸರ್, ಮಸಾಲ ಚೆನ್ನಾಗಿರುತ್ತೆ, ಸ್ಮೆಲ್ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಮಸಾಲ ಹುರಿದು ಹಾಕೋದು. ಪೌಡ್ರಲ್ಲೆಲ್ಲ ಸ್ಮೆಲ್ ಇರಲ್ಲ. ಓಕೆ, ಅದಕ್ಕೆ ಮಸಾಲ ಹುರಿದ್ಬಿಟ್ಟು ಹಾಕ್ತೀವಲ್ಲ. ನಾಟಿ ಸ್ಟೈಲ್. ಹೌದು ಸರ್. ನಿಮ್ಮ ಹೋಟ್ಲು ಬಿರಿಯಾನಿ ಬಿಟ್ಟಾಕಿ ಆಮೇಲೆ ಹೋಗ್ಬೇಕಂದ್ರೆ ನಮ್ಮ ಹೋಟ್ಲು ತಿನ್ಕೊಂಡು ಹೋಗಿ. ಈ ಬಿರಿಯಾನಿ ತಿನ್ಬಿಟ್ಟು ನೋಡಿ ಸರ್, ಆಮೇಲೆ ಹೇಳಿರುತ್ತೆ. ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಚಾಲೆಂಜ್ ಮಾಡ್ತೀರಾ ನೀವು? ಹೌದು ಸರ್. ಸ್ವಲ್ಪ ಎಣ್ಣೆ ಹಾಕಿ ಸರ್. ಹಂಗೇಳಿ, ಎಣ್ಣೆ ವಿಷಯಕ್ಕೆ ಬಂದ್ರೆ ನಾವು ಮಾತಾಡ್ತೀವಿ. ಸ್ವಲ್ಪ ಹಾಕಿ. ಹಾಂ, ಸಾಕು ಸರ್. ಎಷ್ಟು ಜನ ತಿನ್ನೋ ಅಷ್ಟು ಬಿರಿಯಾನಿ ಮಾಡ್ತಾ ಇದೀರಾ ನೀವು? ಸರ್ ನಾವು ಡೈಲಿ 50 kg ಬಿರಿಯಾನಿ ಮಾಡ್ತೀವಿ ಸರ್. ಅಬ್ಬಬ್ಬಬ್ಬ, 50 kg. 1 kgಲಿ 8 ಜನ? ಹೌದು ನನ್ನ ಸರ್. ಪ್ರಕಾರ. ಹೌದು ಸರ್. 8 ಅಥವಾ 10 ಜನ? 8 ಸರ್ ಅಷ್ಟೇ. 7 8 ಅಷ್ಟೇ ಬರೋದು. ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಕೊಡ್ತೀವಿ ನಾವು. ಓ, ಕಷ್ಟ ಅನ್ಬಿಡ್ತಿದೆ. 8 ಬಿರಿಯಾನಿ ಕೊಡ್ತಾರೆ ಅಂದ್ರೆ 1 kgನಲ್ಲಿ ಒಳ್ಳೆ ಮೆಜರ್ಮೆಂಟ್. ಹೊಟ್ಟೆ ತುಂಬುವಷ್ಟು ತಿನ್ಬಹುದು. ಆಹಾರನ ಬಿಡಬಾರ್ದು, ತಟ್ಟೆಲೆ ಬಿಟ್ಟು ಕೈ ತೊಳಿಬಾರ್ದು, ಜಾಸ್ತಿ ವೇಸ್ಟ್ ಅನ್ನ ಮಾಡಬಾರ್ದು. ನೋಡಿ, ಚಕ್ಕೆ ಹಾಕ್ತಾ ಇದೀವಿ. ಓಕೆ, ಲವಂಗ, ವೆರಿ ಗುಡ್. ಹೂವು, ಮರಾಠಿ ಹೂವು. ಓಕೆ, ಇದು ಅನಾನಸ್ ಹೂವು, ಸ್ವಲ್ಪ ಜೀರಾ. ಓಕೆ, ಈ ಒಗ್ಗರಣೆ ಮಾಡ್ಕೊಂಡು ಆಮೇಲೆ ಅದಕ್ಕೆ ಮಾಡ್ತೀರಾ? ಮಿಕ್ಸಿಲಿ ಪೇಸ್ಟ್ ಮಾಡ್ಕೋಬೇಕು ಸರ್ ಮಸಾಲೆ ಎಲ್ಲ. ಪಾಪಣ್ಣ ಹೋಟ್ಲು ಬಿರಿಯಾನಿ ಸ್ಪೆಷಲ್ ಏನ್ ಮಾಡ್ತೀವಿ ನಾವು? ಒಗ್ಗರಣೆಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಅಕ್ಕಿ ಹಾಕೊಂಡ್ಬಿಡ್ತೀವಿ. ಅದೇ ಬೇರೆ ಸರ್ ಬಿರಿಯಾನಿ. ಅದು ಆಂಧ್ರ ಸ್ಟೈಲು, ಮುಘಲಾ ಸ್ಟೈಲ್. ಅದು ಇದು ನಾಟಿ ಸ್ಟೈಲು. ಎಸ್, ನೋಡಿ ಪೌಡ್ರ್ ಹಾಕ್ತಾರೆ ಎಲ್ಲ. ನಾವು ಧನ್ಯ ಕಾಳು ಹಾಕಿ ಹುರಿತೀವಿ. ಚಿಲ್ಲಿ ಹಾಕ್ತಿದ್ದೀನಿ. ಓಹೋ, ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು. ಈ ಮಿಲ್ಟ್ರಿ ಅವ್ರ ಸ್ಟೈಲೇ ಹಿಂಗೆ. ಹೌದು ಸರ್. ಹಿಂಗ್ ಕೈಗೆ ತಗೊಂಡು ಹಾಕೋ ಸೀನೆ ಇಲ್ಲ, ಹಿಂಗ್ ಹಾಕ್ತಾ ಇರೋದೇ ಅಷ್ಟೇ. ಏನದು? ಪುದೀನ ಸೊಪ್ಪು ಸರ್, ಕೋಕೋನಟ್ ಹಾಕಿ. ಓಕೆ ಸರ್, ಅಷ್ಟೇ ಸರ್, ಎಲ್ಲ ಆಯ್ತು. ಅಷ್ಟೇ. ಆಫ್ ಮಾಡ್ಲಾ? ಹಾಂ. ಒಂದು ಬಿರಿಯಾನಿ ಮಾಡಕ್ಕೆ ಎಷ್ಟು ನಿಮಿಷ ಬೇಕು ನಿಮ್ ಪ್ರಕಾರ? ಸರ್ ಅರ್ಧ ಹಾಫ್ ಅನ್ ಅವರ್ ಮಾಡ್ತೀವಿ. 1 kg ಮಾಡ್ಬೇಕಾದ್ರೆ ಹಾಫ್ ಅನ್ ಅವರ್, 10 kg ಮಾಡ್ಬೇಕಾದ್ರೆ ಹಾಫ್ ಅನ್ ಅವರ್ ಅಷ್ಟೇ. ಮನೇಲಿ ದಮ್ ಹಾಕೊಳ್ಳೋದು ಹೆಂಗೆ? ಮನೇಲಿ ದಮ್ ಹಾಕೊಳ್ಳೋದು ಏನಿಲ್ಲ ಸರ್, ಕುಕ್ಕರಲ್ಲ ಮಾಡ್ಬೋದಲ್ಲ ಸರ್. 1 kg ಎಲ್ಲ ಮಾಡ್ಬೋದಾ? ಹಾಂ, ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ನಿಮ್ಮ ಹೋಟ್ಲಲ್ಲಿ ಸಿಕ್ತಂಗೆ ಸಿಗುತ್ತಾ? ಅಷ್ಟೊಂದು ಟೇಸ್ಟ್ ಬರಲ್ಲ ಬಿಡಿ ಸರ್. ನಾವು 10 kg ಮಾಡೋದಕ್ಕೆ 1 kg ಮಾಡೋದಕ್ಕೆ ಬರಲ್ಲ ಸರ್. ಹೋಗ್ರಿ, ಹಿಂಗೆ ಕತೆ ಹೇಳೋದು. ನಾವು ಮಾಡ್ಕೊಂಡ್ರೆ ಹೋಟ್ಲಲ್ಲಿ ಮಾಡ್ದಂಗೆ ಸರ್. ಇಲ್ಲಿ ಹೋಟ್ಲಲ್ಲಿ ಮಾಡ್ಕೊಂಡಿರ್ತೀನಿ, ಮನೇಲಿ ಮಾಡ್ತಾರೆ. ಯಾಕೆ ಚೆನ್ನಾಗೇ ಬಂದಿಲ್ಲ ಅಂತ ಫೋನ್ ಮಾಡ್ತಾರ ಸರ್ ನಮಗೆ. ಒಲೆಯಲ್ಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಇರ್ತದೆ, ಗ್ಯಾಸಲ್ಲಿ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇರ್ತದೆ ಅಷ್ಟೇ. ಮತ್ತೆ ಇನ್ನೇನು ನಿಮ್ಮ ಹೋಟ್ಲಲ್ಲಿ ಏನು ಸ್ಪೆಷಲ್ ಮಾಡ್ತೀರಾ ಲೋಕೇಶ್? ಸರ್ ಚಿಕನಲ್ಲಿ ಫಿಶು, ಚಿಕನು ಒಂದು 10 ಥರ ಚಿಕನ್ ಮಾಡ್ತೀವಿ. ಎಲ್ಲ ಡ್ರೈ ಐಟಮ್ ಮಾಡ್ತೀವಿ. ಓಕೆ, ಫಿಶಲ್ಲಿ ಪೋರ್ಚುಗೀಸ್ ಫಿಶು, ಫಿಶ್, ಪುದೀನ ಫಿಶು. ನಾಟಿ ಹೋಟ್ಲ ನೀವೇನು ಕ್ಲಬ್ ಏನ್ರಿ ಸರ್? ಅದು ಸ್ಪೆಷಲ್ ಮಾಡ್ತೀರಿ? ಪೋರ್ಚುಗೀಸ್ ಎಲ್ಲ ಸರ್, ಅವೆಲ್ಲ ಹಸಿ ಮಸಾಲ ನಾಟಿ ಸ್ಟೈಲ್ ಅಲ್ಲ ಸರ್ ಅವೆಲ್ಲ. ಹಂಗೆ. ಹಾಂ.
ಓಕೆ ಖಾರ ಉಳ್ಕೊಂಡೈತಾ ಮಸಾಲ ರೆಡಿ ಆಯ್ತು ಸರ್. ಹೆಂಗ್ ತೋರಿಸಿ ತರ್ತರಿನ ನಾನು ನುಣ್ಗ ಫುಲ್ಲು ನೈಸ್ ಆಗಿರ್ಬೇಕು ಸರ್ ಈ ಥರ. ಓಕೆ ನೆಕ್ಸ್ಟ್ ಏನ್ ಮಾಡ್ಲಿ? ಪಾತ್ರೆ ಕೊಡಿ ಸರ್. ಹಾಕೊಳ್ಳಿ ಎಣ್ಣೆ ಹಾಕೊಳ್ಳಿ. ಅಕ್ಕಿ ನೆನೆ ಹಾಕ್ತಿದ್ದೆ. ಯಾವ ಅಕ್ಕಿ ಹಾಕ್ಬೇಕು? ನಿಲ್ಲಿಸ್ರಿ. ಯಾವ ಅಕ್ಕಿ ಹಾಕ್ಬೇಕು? ಇಂಡಿಯಾ ಗೇಟ್ ಸರ್. ಇಂಡಿಯಾ ಗೇಟ್ ಆಗ್ಬೋದು, ಜೀರಾ ಸಾಂಬಾರ್ ರೈಸು ಯಾವ್ದಾರು ಹಾಕಿ ಚೆನ್ನಾಗಿ ಮಾಮೂಲಿ ಊಟದಕ್ಕಿನ ಹಾಕೋಬೋದಾ? ಹಾಕ್ಕೋಬೋದು ಸರ್. ಮಾಮೂಲಿ ಊಟದಕ್ಕಿ ಹಾಕೊಳ್ಳಿ ಒಂದ್ ಲೆವೆಲ್ಗೆ. ಸ್ವಲ್ಪ ಲೆವೆಲ್ ಬೇಕು ಅಂದ್ರೆ ಜೀರಿಗೆ ಸಾಂಬಾರ್ ಹಾಕೊಳ್ಳಿ. ಬಿರಿಯಾನಿ ಹಿಂಗೆಲ್ಲ ತಿಂತಾರ ಸರ್? ಇಂಡಿಯಾ ಗೇಟ್ ಬಾಸುಮತಿ ಹಾಕಿ ಸರ್. ಹಾಕಿ ಸರ್. ಹಾಕ್ತೀವಿ 10 ನಿಮಿಷ ನೆನೆಸಿದ್ರೆ ಸಾಕಾ? ಹಾಂ ಸಾಕು. ಓಕೆ ಓಕೆ ಶುರು ಮಾಡೋಣ. ಏನ್ ಹಾಕೋಣ? ಎಣ್ಣೆ ಹಾಕಿ ಸಾಕಾ? ಸಾಕು ಸಾಕು. ಕರೆಕ್ಟ್ ಆಗಿ ಪಾಪಣ್ಣವ್ರು ಬಿರಿಯಾನಿ ಮಾಡಕ್ಕೆ ಅರ್ಧ ಗಂಟೆ ಸಾಕು ಮುರಳಿಯವರೇ. ಅರ್ಧ ಗಂಟೆಲಿ ಅದ್ಭುತವಾಗಿರುವಂತಹ ಬಿರಿಯಾನಿನ ಮಾಡ್ಕೋಬಹುದು. ಇನ್ನೇನು ಶನಿವಾರ ಭಾನುವಾರ ಬರೀ ನಾನ್ ವೆಜ್ ನಮ್ಮ ಮನೇಲಿ ಅಂತ ಖುಷಿಯಾಗಿರೋ ಸಾವಿರಾರು ಜನ ನಮಗೆ ಲೆಟರ್ಗಳನ್ನ ಬರ್ದಿದ್ರು. ಮುರಳಿಯವರೇ ಬೇಗ ಶುರು ಮಾಡ್ರಿ, ಮಿಲಿಟರಿ ಒಟ್ಟು ನಾವೆಲ್ಲ ಕಾಯ್ತಾ ಇದೀವಿ ಅಂತ ಇವತ್ತು ಶುರು ಮಾಡಿದೀವಿ. ವೈವಿಧ್ಯಮಯ ಅಡುಗೆಗಳನ್ನ ನಿಮಗೋಸ್ಕರ ತೋರಿಸ್ತಾ ಇದೀವಿ. ಸರ್ ಈರುಳ್ಳಿ ಹಾಕ್ತಾ ಇದೀವಿ. ಹಾಕಿ ಸರ್. ಲೇ ಪಾತ್ರೆ ತಿರುಗಿಸ್ರೋ, ಅಲ್ಲಿ ಸೀತಾ ಇದೆ ನೋಡಲ್ಲೇನೋ, ಗೊತ್ತಾಗಲ್ವೇನೋ? ಎಲ್ಲ ಬಡ್ಕೊಂಡು ಸಾಯ್ಬೇಕು ನಿಮ್ಮ ಹತ್ರ. ಎಲ್ಲೂ ಹೋಗ್ಬೇಡ, ಅಲ್ಲೇ ಇರೋ. ಏನದು ಸರ್ ಪೇಸ್ಟ್ ಹಾಕಿ ಶುಂಠಿ ಏನ್ ಬೆಳ್ಳುಳ್ಳಿ paste ಅದು? ಶುಂಠಿ ಬೆಳ್ಳುಳ್ಳಿದು. ಅಷ್ಟೊಂದು ಬೇಕಾ? ಹೌದು ಸರ್. ರಸಂ ಗೀಸ ಮಾಡ್ತೀರಾ ನಿಮ್ಮ ಹೋಟ್ಲಲ್ಲಿ? ಸರ್ ರಸಮ್ ಮಾಡಲ್ಲ. ನಾವೇನಕ್ಕೆ ಮಾಡೋಣ ಸರ್? ಬಿರಿಯಾನಿ ಹೋಟ್ಲ್ ಇದು, ರಸಮ್ ವೆಜ್ ಹೋಟ್ಲ ನಾವು ಮಾಡೋಕ್ಕೆ? ಅಲ್ಲಪ್ಪ, ಬಿರಿಯಾನಿ ತಿಂದ್ಮೇಲೆ. ಬಿರಿಯಾನಿ ತಿಂದ್ಮೇಲೆ ಏನಿಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ಏ ಲೋಕೇಶ, ಹೌದು ಸರ್. ಪಾಪಣ್ಣವ್ರನ್ನ ಕರೆಸ್ತೀನಿ, ಹಾ, ಸರ್. ಸ್ವಲ್ಪ ಚೇಂಜ್ ಮಾಡಕ್ ಹೇಳ್ತೀನಿ ನಾನು. ಆಯ್ತು ಆಯ್ತು. ಏನಕ್ಕಣ? ಮಟನ್ ಹಾಕ್ಬಿಡ್ತೀವಿ. ಮಟನ್ ಹಾಕ್ಬಿಡ್ತೀರಾ? ಹಾಕಿ ಸರ್. ಡೈರೆಕ್ಟ್ ಮಟನ್ ಹಾಕ್ಬಿಡೋದಾ? ಹಾಂ ಹಾಕ್ಬಿಡೋದು. ಆಹಾ ನಾವು ಒಳ್ಳೆ ಬಿರಿಯಾನಿ ಮಾಡಬೇಕು ಅಂದ್ರೆ ತೊಡೆ ಮಾಂಸ ಅಂತ ಸಿಗುತ್ತೆ. ಹೌದು ಸರ್. ತೊಡೆ ಮಾಂಸ ತರಬೇಕು. ಮುಕ್ಕಾಲು ಭಾಗ ತೊಡೆ ಮಾಂಸ ಇದ್ರೆ ಕಾಲು ಭಾಗ ಲೈನ್ ಇರಬೇಕು. ಚಾಪ್ಸ್ ಅಂತ ಕರಿತೀವಿ ಅಥವಾ ಲೈನ್ ಚಾಪ್ಸಿ ಅಂತ ಸರ್, ಅದು ಕರಿತೀವಿ. ಚಾಪ್ಸಿ ಚೆನ್ನಾಗಿರ್ತೈತೆ ಎಲ್ಲ. ಚೆನ್ನಾಗಿರುತ್ತೆ. ಆದ್ರೂ ಲೈನು ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡು ಚಾಪ್ಸ್ ಹಾಕಿ ಮಿಕ್ಕಿರೋಂಥದ್ದನ್ನ ಹಾಕಿದ್ರೆ ಆ ಬಿರಿಯಾನಿಲಿ ತಿನ್ನಕ್ ಮಜಾನೇ ಬೇರೆ. ಯೂಶಲಿ ಮಟನ್ ತಗೋಬೇಕಾದ್ರೆ ಒಂದು ಹೇಳ್ತೀನಿ ಕೇಳ್ಕೊಳ್ಳಿ, ಇಲ್ಲಿಂದ ಮೇಲ್ಗಡೆ ಮಾತ್ರ ತಗೊಳ್ಳಿ. ಮಟನ್ ಟೇಸ್ಟೇ ಬೇರೆ. ಅಷ್ಟು ಪುಡಿ ಹಾಕ್ತೀವಿ ಸರ್. ಹಾಕಿ ಸರ್. ವೈವಿಧ್ಯಮಯ ಬಿರಿಯಾನಿಗಳನ್ನ ತೋರಿಸ್ತಾ ಇದೀವಿ. ಅದ್ಭುತವಾದಂತ ಬಿರಿಯಾನಿಗಳನ್ನ ತೋರಿಸ್ತಾ ಇದೀವಿ. ಪ್ರಪಂಚಾದ್ಯಂತ ಉಪ್ಪು ಹಾಕ್ತೀವಿ ಎಲ್ಲೆಲ್ಲಿ ಬಿರಿಯಾನಿ ಸಿಗುತ್ತೋ ಆ ಬಿರಿಯಾನಿ ಎಲ್ಲ ತೋರಿಸ್ತಾ ಇದೀವಿ ನಮ್ಮ ಮುರಳಿ ಮಿಲಿಟರಿ ಹೋಟೆಲ್ನಲ್ಲಿ. ಇವಾಗ ಈ ಮಸಾಲ ಹಾಕ್ಬಿಡ್ತೀನಿ ಸರ್. ಹಾಕಿ ಸರ್. ರುಬ್ಕೊಂಡಿರುವಂತ ಹಸಿ ಮಸಾಲ ಹಸಿ ಮಸಾಲ ಹಾಕಿ ಎಣ್ಣೆಲಿ ಹಾಕಿ ಬಾಂಡಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನ ಇದಕ್ಕೆ ಹಾಕ್ಬಿಟ್ಟಿದೀವಿ. ಇಷ್ಟೇ ಮಸಾಲ ಎಲ್ಲ ಹಸಿ ಮಸಾಲ ರುಬ್ಬಿದೀವಲ್ಲ ಸರ್ ಇದೆಲ್ಲ. ಎಷ್ಟು ಜನದ ಮನೆಯಲ್ಲಿ ಇವತ್ತು ನಾಳೆ ಈ ಬಿರಿಯಾನಿ ಆಗುತ್ತೋ ದೇವ್ರಿಗೆ ಗೊತ್ತು. ಓಕೆ ಸಣ್ಣವ್ರೆ, ಹೌದು ಸರ್. ಇದಕ್ಕೆ ನೀರ್ ಹಾಕಕ್ಕಿಲ್ವಾ? ಹಾಕ್ಬೇಕು ಸರ್. ಎಷ್ಟು ಹಾಕ್ಬೇಕು? ಬಾಸ್ಮತಿಗೆ ಒಂದಕ್ಕೆ ಒಂದು ಕಾಲು. ಅಂದ್ರೆ ಒಂದು ಕಾಲು ಅಂದ್ರೆ ಒಂದು ಬೋಲ್ಗೆ ಒಂದು ಕಾಲು. ಅಕ್ಕಿಗೆ ಒಂದು ಕಾಲು ಸಾಕಾ? ಒಂದು ಕಾಲು ಸಾಕು ಬಾಸ್ಮತಿಗೆ. ಹಾ. ಜೀರಾ ಸಾಂಬಾರಿಗೆ ಒಂದಕ್ಕೆ ಒಂದೂವರೆ ಬೇಕಾಗುತ್ತೆ. ಮಾಮೂಲಿ ಅಕ್ಕಿಗೆ ಒಂದಕ್ಕೆ 2 ಬೇಕಾಗುತ್ತೆ. ಓಕೆ ಲೋಕೇಶ್, ಹೌದು ಸರ್. ಮಟನ್ ಬೆಂದಿದೆ ರೀ? ಬೆಂದಾಯ್ತು ಸರ್. ಏನ್ರಿ ಮುಂದಕ್ಕೆ ರೈಸ್ ಹಾಕ್ಬಿಡ್ತೀವಿ ಸರ್. ಹಾಕ್ರಿ. ಇನ್ಯಾವಾಗ ಹಾಕ್ತೀರಾ? ಹಾಕ್ರಿ. ಹಾಕ್ಬಿಡ್ತೀವಿ ಸರ್. ರೆಡಿ ಆಯ್ತು. ಅಲ್ರಿ ಎಷ್ಟೊಂದು ನೀರ್ ಹಾಕಿರಿ, ಮಸಾಲ ನೀರೆಲ್ಲ ಕುದ್ದೋಗ್ಬಿಟ್ಟಿದ್ರಿ ಸರ್ ಮಟನ್ ಬೇಯ್ಬೇಕಲ್ಲ, ಎಲ್ಲ ಸಿಂಕ್ ಆಗೋಗ್ಬಿಡುತ್ತೆ. ತಿರ್ಸ್ಬಾರ್ದಾ? ತಿರ್ಸ್ಬೇಕು ಸರ್. ತಿರ್ಗ್ಸಿ. ನೀವು ಅವಲೇ ದಮ್ ಕಟ್ತೀವಿ ಅಂದ್ರಿ, ಹಾ. ಹೆಂಗ್ ಕಟ್ತೀರಾ ದಮ್ನ? ದಮ್ಮ ಸರ್ ಅಡಿಕೆ ತವ ಹಾಕ್ಬಿಟ್ಟು ಹಾ. ಈ ಪ್ಲೇಟ್ ಮುಚ್ಚಿಬಿಟ್ಟು ಬಟ್ಟೆ ಹಾಕ್ಬಿಡ್ತೀವಿ ನಾವು. ಓಕೆ. ಬಟ್ಟೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಬಿಸಿ ನೀರು ಆಗಲಿ ಕೆಂಡ ಹಾಕ್ಬಿಡ್ತೀವಿ. ಹಾ. ಕೆಂಡ ಇರುತ್ತಲ್ಲ ಸರ್, ಅದ್ರ ಮೇಲೆ ಹಾಕ್ಬಿಟ್ರೆ 2 ಕಡೆಯಿಂದ ದಮ್ಮು ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಮಾಡೋರು ಕೆಂಡ ಎಲ್ಲ ಹಾಕೋತಾರಪ್ಪ. ಸರ್ ಬಿಸಿನೀರು ಇಡ್ಬೋದಲ್ಲ? ಬಿಸಿಲು ಇಟ್ಬಿಡ ಮೇಲ್ಗಡೆ ಬಿಸಿನೀರು ಒಂದ್ ಬಿಸಿಲು ಕಾಯಿಸ್ಕೊಂಡ ಈ ಕಡೆ. ಕಾಯಿಸಿ. ಇಡ್ರಿ ಅದನ್ನ. ನೀವೆಲ್ಲ ಹೇಳ್ಕೊಡಲ್ಲ, ಏನಿಲ್ಲ, ಅರ್ಧಂಬರ್ಧ ಹೇಳ್ಕೊಡ್ತೀರಾ ನಮ್ಗೆ. ಅದೇ ನೀರೇ ಅಕ್ಕಿ ತೊಳೆಯೋದು, ಅದೇ ನೀರೇ ಇಡೋದು, ಅದೇ ನೀರು ಏನಾಗುತ್ತೆ ಇಡೋದು. ಅದೇನು ಬಿಸಾಕೋದಲ್ವಾ ಸರ್? ನೀರನ್ನ ವೇಸ್ಟ್ ಮಾಡಬೇಡಿ. ಈಗ ನಾವು ಚೆನ್ನಾಗಿ ಮಾಂಸ ಬೆಂದಾದ್ಮೇಲೆ ಒಂದು 10 ನಿಮಿಷ ಸಾಕ ಅನ್ನ ಹಾಕಕ್ಕೆ? ಆಗುತ್ತೆ. ಇದು ಇಟ್ಬಿಡ್ತೀವಿ ಸರ್. ಇಟ್ಬಿಡ್ತೀರಾ? ಅಷ್ಟೇ ಸಾಕಾ? ನೀರ್ ಕಾದಿರೋದು? ಸಾಕು ಸರ್. ಸ್ವಲ್ಪ ಇದು ಬಿಸಿ ಆಗಂಗೆ, ಕೋಲ್ಡ್ ಆಗಿ ಬಿಸಿ ಆಗಿದ್ರೆ ಸಾಕು. ಓ, ಅಂದ್ರೆ ಮೇಲ್ಗಡೆ ಅದು ಹಂಗೆ ಇರ್ಬೇಕು. ಈಗ ಬೆಂಕಿಲಿ ಮಾಡಿದ್ರೆ ಕೆಂಡ ಹಾಕ್ಬಿಡ್ತೀವಿ ಮೇಲೆ. ಆಯ್ತು. ಈ ಇದ್ರೊಳಗೆ ಕೆಂಡ ಎಲ್ಲಿ ಬರುತ್ತೆ, ಅದಕ್ಕೆ ಬೇಯಿಸಿರೋ ನೀರು ಇರುತ್ತಲ್ಲ, ಹೌದು, ಅದು ಇಟ್ಬಿಡ್ತೀವಿ. ಮನೆಯಲ್ಲಿ ಮಾಡೋರು ಮಾಡ್ಕೋಬಹುದು ಆ ಥರ. ಅಕ್ಕಿ ನೀರನ್ನು ವೇಸ್ಟ್ ಮಾಡಬೇಡಿ. ನೀರು ತುಂಬಾ ಇಂಪಾರ್ಟೆಂಟು. ಬೇಸಿಗೆಗಾಲ ಒಂದ್ ಹನಿ ನೀರ್ ಸಿಕ್ಕಲ್ಲ ಸಾಕಷ್ಟು ಕಡೆ. ಅಕ್ಕಿ ತೊಳೆದಿರೋ ನೀರು ಇರುತ್ತೆ, ಅದೇ ನೀರನ್ನೇ ಒಲೆ ಮೇಲೆ ಇಟ್ಕೊಳ್ಳಿ, ಚೆನ್ನಾಗಿ ಕುದಿಸ್ಕೊಳ್ಳಿ, ಅದು ಇದ್ರ ಮೇಲೆ ಇಟ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ರುಚಿಯಾಗಿರುವಂತಹ ಒಳ್ಳೆ ಕಲರ್ಫುಲ್ ಹಸಿ ಮಸಾಲ ಹಾಕಿ ಮಾಡಿದ್ದಾರೆ ಪಾಪಣ್ಣ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮ. ಲೋಕೇಶ್, ಸರ್ ರೆಡಿ ಸರ್. ಹೌದು, ತೋರಿಸ್ರಿ ಏನಾಗಿದೆ, ಯಾವ್ದು ರೆಡಿ ಅಂತ ಹೇಳ್ತೀವಿ. ಆಫ್ ಮಾಡ್ರಿ ಫಸ್ಟ್. ಆಫ್ ಮಾಡ್ರಿ. ಆಯ್ತು ಸರ್. ನೋಡಿ ಸರ್. ಅದೇನ್ರಿ ಟವಲ್ ತೆಗೆದ್ಬಿಟ್ರಿ ಸರ್? ನಮ್ಮ ಅಭ್ಯಾಸ ಸರ್ ಇದು. ಒಳ್ಳೆ ಕಥೆ ಆಯ್ತು. ರೆಡಿನಾ? ರೆಡಿ ಸರ್. ಅರ್ಧ ಕೆಜಿ ಮಟನ್ಗೆ ಅರ್ಧ ಕೆಜಿ ಅಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತಾ? ಹೌದು ಸರ್.
ಆಯ್ತಾನಪ್ಪ? ಆಯ್ತು, ರೆಡಿ ಸರ್. ರೆಡಿನಾ? ರೆಡಿ ಸರ್. ಕೊಡ್ತೀರಾ? ಹಾಂ, ತಿಂದ್ಬಿಟ್ಟು ತೆಗಿ ಸರ್. ಅದು ಮಾತ್ರ ಆಗಲ್ಲ, ಸ್ವಲ್ಪ ಕಷ್ಟ ಅನಿಸ್ತು, ಇನ್ನ ತಿಂದಿಲ್ವಲ್ಲ. ತಿಂದಾದ್ಮೇಲೆ ತೆಗಿಬಿಡಿ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅದ್ಭುತವಾದಂತ ಮಟನ್ ಬಿರಿಯಾನಿ ಫಸ್ಟ್ ತಿನ್ಬಿಡ್ತೀನಿ, ಆಮೇಲೆ ಯಾವ ರೀತಿ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಳ್ತೀನಿ, ಚೆನ್ನಾಗಿದ್ರೆ ಮಾತ್ರ. ಓಕೆ, ಬನ್ನಿ ಟೇಸ್ಟ್ ಮಾಡೋಣ. ಮಾಡಿ ಸರ್. ರೀ ಲೋಕೆ, ಸರ್ ಒಂದು ಸ್ಮಾಲ್ ಡೌಟ್ ರೀ ನನಗೆ. ಹೇಳಿ ಸರ್. ನಿಮ್ ಪಾಪಣ್ಣ ಬಂದವ್ರು ಎಲ್ರಿ ಅವರು? ಬಂದು ಕಾಯ್ತಾವ್ರ ಸರ್ ಅವಾಗಿಂದ. ಪಾಪಣ್ಣವ್ರು ಬಂದವ್ರ? ಹಾ. ಏ ಹುಲಿಯಾ, ಆ ಪಾಪಣ್ಣವ್ರ ಕಳ್ಸಲ್ಲಿ ಈಚೆ ಕೂತವ್ರಂತೆ. ನಾನ್ ಪಾಪಣ್ಣ ಅಂತ ತಕ್ಷಣ ಜುಬ್ಬಾಗಿ ಹಾಕೊಂಡು ನಿಮ್ ಶಲ್ಯಾಗಿಲ್ಲಿ ಏನ್ ಆ ಥರ ಇಲ್ಲ ಸರ್. ಅನ್ಕೊಂಡೆ. ಯಂಗ್ ಅಂಡ್ ಎನರ್ಜೆಟಿಕ್ ಕರ್ಸ್ಬಿಟ್ಟಿದ್ದೀರಲ್ರಿ. ನಾನು ಆರ್ಟಿಸ್ಟಲ್ ಅಲ್ಲ ಸರ್, ಹಳ್ಳಿಯವರು. ಹಂಗಂತೀರಾ? ನಮ್ದು ಚನ್ನಪಟ್ಟಣ. ಚನ್ನಪಟ್ಟಣದವ್ರಿ ನೀವು? ಓಕೆ, ನಿಮ್ ಏನ್ ಹೆಸರು? ಪಾಪಣ್ಣನ ಏನು? ನನ್ನ ಹೆಸರು ಹೊನ್ನೇಗೌಡ ಅಂತ. ಹಾ, ಇಲ್ಲ ಪಾಪು ಅಂತ, ಪಾಪಣ್ಣ ಅಂತ ಕರೀತಾರೆ. ಅದಕ್ಕೆ ಪಾಪು ಮಿಲಿಟರಿ ಹೋಟೆಲ್ ಪಾಪಣ್ಣ ಬಿರಿಯಾನಿ ಅಂತ. ಓಕೆ, ಪಾಪಣ್ಣ ಬಿರಿಯಾನಿ ನಿಮ್ಮ ಹೋಟ್ಲಿಂದ ಬಂದಂತ ನಮ್ಮ ಲೋಕೇಶ್ ಅವರು ಅದ್ಭುತವಾಗಿರುವಂತ ಒಂದು ಮಟನ್ ಬಿರಿಯಾನಿ ಮಾಡ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ ಇಬ್ರು, ಮಾಡೋಣ ಸರ್. ಆಮೇಲೆ ಮಾರಕ್ ಸಾಕೋಣ. ಸಿಕ್ಕಾಪಟ್ಟೆ ಬಿಸಿ ರೀ. ದಮ್ ಹಾಕಿರೋದಲ್ವ ಸರ್, ಬಿಸಿ ಇರುತ್ತೆ. ಕೈ ಬಿಸಿ. ಹಾಂ, ದಮ್ ಬಿರಿಯಾನಿ ಅದು ಬಿಸಿ ಇರ್ತದೆ. ಒಳ್ಳೆ ಒಂದು ನಾಟಿ ಸ್ಟೈಲ್ ಬಿರಿಯಾನಿ. ಆ ಫ್ಲೇವರು, ಆ ಕಲರು. ಸಂಡೇ ಬೆಳಗ್ಗೆ ಒಂದು 50 ಕಿಲೋ, ರಾತ್ರಿ 50 ಕಿಲೋ, 100 ಕಿಲೋ ಬಿರಿಯಾನಿ ಖಾಲಿ. ಹೇಗಿದೆ ಪಾಪಣ್ಣವ್ರೆ ಬಿರಿಯಾನಿ? ಸೂಪರ್ ಆಗಿದೆ ಸರ್. ಮೊದಲೇ ಹೇಳಿದೆ, ಬಿರಿಯಾನಿ ಚೆನ್ನಾಗಿರ್ಬೇಕು ಅಂದ್ರೆ ಮಸಾಲನೂ ಚೆನ್ನಾಗಿರ್ಬೇಕು, ಹಾಕುವಂತ ಮಟನ್ನು ಚೆನ್ನಾಗಿರುತ್ತೆ, ತುಂಬ 10ರಿಂದ 12 kg ಒಳಗೆ ಆ ಮರಿ ಸಿಗ್ಬೇಕು, ಆ ಮಾಂಸ ಹಾಕ್ಬೇಕು. ಈ ತರ ಬಿರಿಯಾನಿ ಮಾಡ್ಕೋಬೇಕು, ನಿಂಬೆ ಇಟ್ಕೋಬೇಕು, ತಿಂತಾ ಇರ್ಬೇಕು, ಅದ್ರ ಮಜಾ ನೋಡ್ಬೇಕು. ಇನ್ನೂ 2 ಥರ ಮಾಡ್ತಾರೆ, ಮುಗ್ಲಾ ಸ್ಟೈಲು, ಆಂಧ್ರ ಸ್ಟೈಲು. ಅದೇ 2 ಥರ ಮಾಡ್ತೀವಿ ಇನ್ನೂ. ಹೌದಾ? ಹಾಂ, ದಿವಸ ಒಂದೊಂದು ಥರ ಚೇಂಜ್ 3 ಥರ ಮಾಡ್ತೀವಿ. ಇರುತ್ತೆ ಬಿರಿಯಾನಿ. ಬೆಳಗ್ಗೆ ಟೈಮು ನಾಟಿ ಸ್ಟೈಲ್ ಮಾಡ್ತೀವಿ, ಸಾಯಂಕಾಲ ಆಂಧ್ರ ಸ್ಟೈಲ್ ಇರುತ್ತೆ. ಸಂಡೇ ಬೆಳಗ್ಗೆ ಸ್ಟೈಲ್ ಆಂಧ್ರ ಸ್ಟೈಲ್ ಇರ್ತದೆ, ಸಾಯಂಕಾಲ ಮುಗ್ಲಾ ಸ್ಟೈಲ್ ಇರುತ್ತೆ. ಸ್ಟೈಲ್ ಇರುತ್ತೆ. ಜೀರಾ ಸಾಂಬಾರ್ ರೈಸ್ ಎಲ್ಲ ಹಾಕಿ ಮಾಡ್ತೀವಿ, ಬಾಸ್ಮತಿ ರೈಸ್ ಎಲ್ಲ ಹಾಕಿ ಮಾಡ್ತೀವಿ. ಆ ಥರ ತುಂಬಾ ಡಿಪೆಂಡ್ ಖುಷಿ ಆಯ್ತು, ಮಾಡ್ತೀವಿ. ಅದ್ಭುತ ಮಾಡಿದ್ದೀರಾ. ಒಳ್ಳೆ ಬಿರಿಯಾನಿ ಚೆನ್ನಾಗಿದೆ ಸರ್. ತೇಗಲೇಬೇಕು ಸರ್ ನಮ್ಮ ಬಿರಿಯಾನಿ ತಿಂದ್ಮೇಲೆ. ಯಾಕಂದ್ರೆ ಅವರು ಟ್ಯಾಗ್ ಲೈನೇ ಅದು, ಪಾಪಣ್ಣ ಬಿರಿಯಾನಿ ತಿಂದು ತೇಗಿ ಅಂತ. ತೇಗಾಯ್ತು, ಅದ್ಭುತವಾದ ಬಿರಿಯಾನಿ ಮಾಡಿದ್ದೀರಾ. ಥ್ಯಾಂಕ್ ಯು ಇಬ್ಬರಿಗೂ. ಥ್ಯಾಂಕ್ ಯು ಸರ್. ಎಲ್ಲ 15-16 ವರ್ಷದಿಂದ ಅಡುಗೆ ಮಾಡ್ಕೊಂಡಿದ್ದವರು ಒಂದು ಒಳ್ಳೆ ಬಿರಿಯಾನಿ ಹೋಟ್ಲು ಮಾಡಿದ್ದಾರೆ. ತುಂಬಾ ಜನ ತಿಂತಾ ಇದ್ದಾರೆ. ಇಷ್ಟೊಂದು ಜನ ಇಷ್ಟಪಟ್ಟು ತಿಂದ ಮೇಲೆ ಅದಕ್ಕೊಂದು ರೇಟಿಂಗ್ ಕೊಡಬೇಕು, ನಾವೊಂದು ಸರ್ಟಿಫಿಕೇಟ್ ಕೊಡಬೇಕು. ಒಂದು ನಿಮಿಷ. ಈ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದು ಅಡುಗೆ ಮಾಡ್ತಾರೋ, ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಅದ್ಭುತವಾಗಿ ಮಾಡ್ತಾರೆ ಅನ್ನೋದ್ರ ಮೇಲೆ ರೇಟಿಂಗ್ನ ಕೊಟ್ಟು ಈ ಸರ್ಟಿಫಿಕೇಟ್ನ ಅವ್ರವ್ರ ಹೋಟ್ಲಲ್ಲಿ ಹಾಕ್ಕೋಬೋದು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಪಾಪಣ್ಣವರು. ಹೋಟ್ಲು ಚೆನ್ನಾಗಿ ಮಾಡೋದಕ್ಕೆ ಇಂಪಾರ್ಟೆಂಟು ಹೋಟ್ಲಲ್ಲಿ ಅಡುಗೆ ಮಾಡೋರು ಇರಬೇಕು. ಯಾರು ಬೇಕಾದ್ರೂ ಡೆಕೋರೇಷನ್ ಮಾಡ್ಬೋದು, ಆದರೆ ಈ ಅಡುಗೆ ಮಾಡೋರ ಮೇಲೇ ಹೋಟ್ಲು ನಿಲ್ಲೋದು ಯಾವಾಗಲೂ. ತುಂಬ ಹೋಟ್ಲುಗಳು ಏನಾಗುತ್ತೆ ಅಂದರೆ ಈ ಅಡುಗೆ ಭಟ್ರು ಕಾಣೆ ಆಗ್ಬಿಡ್ತಾರೆ. ಬೆಳಗ್ಗೆ 4 ಗಂಟೆ ಓಡೋಗ್ಬಿಟ್ಟಿರ್ತಾರೆ, ಅವತ್ತಿನ ದಿನ ಅಧ್ವಾನ ಆಗ್ಬಿಟ್ಟಿರುತ್ತೆ. ಇವರೆಲ್ಲ 15-16 ವರ್ಷದಿಂದ ಹೋಟ್ಲು ಬಿಸ್ನೆಸ್ಸಲ್ಲಿದ್ದಾರೆ. ಅದ್ಭುತವಾದಂಥ ಅಡುಗೆನ ಮಾಡ್ತಾ ಇದ್ದಾರೆ, ಒಳ್ಳೆ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ನಾವು ಹೋಗ್ಬೋದು, ತಿನ್ಬೋದು, ನೀವು ಹೋಗ್ಬೋದು. ಆದರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಇವರಿಗೆ 4 ಸ್ಟಾರ್ಗಳನ್ನು ಕೊಟ್ಟು ನಿಮಗೆ ಅದ್ಭುತವಾಗಿರುವಂಥ ಒಂದು ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಪಾಪಣ್ಣ ಬಿರಿಯಾನಿ ಅದ್ಭುತವಾದಂಥ ರೆಸ್ಟೋರೆಂಟು ಬಸವೇಶ್ವರ ನಗರದಲ್ಲಿ ಶಂಕರ್ ಮಠದ ಹತ್ರ ಬಲಗಡೆ ತಿರ್ಕೊಂಡ್ರೆ ಈ ರೆಸ್ಟೋರೆಂಟ್ ಇದೆ. ತಿಂದು ತೇಗಬೇಕು. ಹೇಗಿ. ಥ್ಯಾಂಕ್ ಯು ಸರ್. ಜೊತೆಗೆ ನಿಮ್ಮ ರೆಸ್ಟೋರೆಂಟಿಗೆ ಬರಬೇಕು ಅಂದರೆ ತುಂಬ ಜನ ನಮಗೆ ಕೇಳ್ತಾ ಇರ್ತಾರೆ, ಹೆಂಗೆ ಬರಬೇಕು, ಎಲ್ಲಿ ಸಿಗುತ್ತೆ, ಎಲ್ಲರ ಅಡ್ರೆಸ್ ಏನು ಅಂತ. ನಿಮ್ಮ ನಂಬರ್ ಹೇಳಿದ್ರೆ ಅನುಕೂಲ ಆಗುತ್ತೆ ಪಾಪಣ್ಣವ್ರೆ. ನನ್ನ ನಂಬರ್ 9902 9902 98 98 56 56 51 5651. ಹೌದು. ಪಾಪಣ್ಣ ಮಿಲಿಟರಿ ಹೋಟೆಲ್ ನಂಬರ್ ಇದು. ಫೋನ್ ಮಾಡ್ಕೊಳ್ಳಿ, ಬೇಕಾದಂಗೆ ಬಿರಿಯಾನಿ ತಿನ್ಕೋಬೋದು, ಒಳ್ಳೆ ರುಚಿಯಾಗಿ ಮಾಡಿರ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲ ಮುರಳಿಯವರೇ, ನಾವು ನೋಡ್ತಾನೆ ಇದ್ದೀವಿ ಬಿರಿಯಾನಿ ಯಾವ ರೀತಿ ಮಾಡಿದ್ರು ತಿರ್ಗಾ ತೋರಿಸ್ತೀರೇನೋ, ನಾವು ಮಾಡ್ಕೋಬೋದೇನೋ ಅಂತ ಕಾಯ್ತಾ ಇದ್ದೀವಿ. ನೀವೇ ಮುಗಿಸ್ಬಿಟ್ರಲ್ಲ, ಚಾನ್ಸೇ ಇಲ್ಲ. ಫಸ್ಟು ನಾನು ತಿನ್ನಬೇಕು, ನನಗೆ ಖುಷಿ ಆಗಬೇಕು, ಆಮೇಲೆ ಅದನ್ನು ನಾನು ನಿಮ್ಗೆ ಹೇಳಬೇಕು, ಆಮೇಲೆ ಅದನ್ನು ನೀವು ಮಾಡ್ಕೋಬೇಕು, ನಿಮ್ಮಲ್ಲಿ ನೀವು ಅದನ್ನು. ಅದಕ್ಕೋಸ್ಕರ ಬಿಟ್ಟಿದೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಅಂದರೆ ಇದನ್ನು ಇವತ್ತೇ ಅಥವಾ ನಾಳೆ ಮಧ್ಯಾಹ್ನನೋ ನೀವು ಮಾಡಿಕೊಂಡ್ರೆ ನಿಮಗೂ ಗೊತ್ತಾಗುತ್ತೆ. ಇದನ್ನು ನಮ್ಮ ಪಾಪಣ್ಣ ಬಿರಿಯಾನಿನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ
ನಾವು ತೋರಿಸ್ತಾ ಇದೀವಿ, ನೀವು ಬರ್ಕೊಳ್ಳಿ. ನಾಟಿ ಸ್ಟೈಲ್ ಬಿರಿಯಾನಿ ಮಾಡುವ ವಿಧಾನ. ಬಾಣಲೆಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಅನಾನಸು, ಮರಾಠಿ ಹೂ, ಜೀರಿಗೆ, ಏಲಕ್ಕಿ, ಧನಿಯಾ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ತೆಂಗಿನಕಾಯಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ಬಾಸುಮತಿ ಅಕ್ಕಿ ನೀರು ಹಾಕಿ ನೆನೆಯಲು ಬಿಡಿ. ಒಂದು ಪಾತ್ರೆಗೆ ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮಟನ್, ಅರಿಶಿನ, ಉಪ್ಪು ಹಾಕಿ ಬಾಡಿಸಿ ರುಬ್ಬಿದ ಮಸಾಲ ನೀರು, ಅಕ್ಕಿಯ 1/4 ಭಾಗದಷ್ಟು ನೀರು ಹಾಕಿ ಕುದಿಸಿ ನೆನೆಸಿಟ್ಟ ಬಾಸುಮತಿ ಅಕ್ಕಿ ಹಾಕಿ ಮುಚ್ಚಳ ಮುಚ್ಚಿ ಮೇಲೆ ಬಿಸಿ ನೀರಿನ ಪಾತ್ರೆ ಇಟ್ಟು ದಮ್ ಕಟ್ಟಿ. ಈಗ ಪಾಪಣ್ಣ ಮಿಲಿಟರಿ ಹೋಟೆಲ್ ಸ್ಪೆಷಲ್ ನಾಟಿ ಸ್ಟೈಲ್ ಬಿರಿಯಾನಿ ತಿನ್ನಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಪಾಪಣ್ಣ ಬಿರಿಯಾನಿ ನೋಡಿದ್ರಿ. ಒಳ್ಳೆ ರುಚಿ, ಒಳ್ಳೆ ನಾಟಿ ಶೈಲಿ. ಯಾಕಂದ್ರೆ ನೋಡಿದ ತಕ್ಷಣ ಮಾಡ್ಕೋಬೇಕು, ಮಾಡ್ಕೊಂಡ ತಕ್ಷಣ ತಿನ್ಕೋಬೇಕು, ತಿನ್ಕೊಂಡ ತಕ್ಷಣ ಜ್ಞಾಪಕದಲ್ಲಿ ಉಳ್ಕೋಬೇಕು, ಮತ್ತೆ ತಿಂಗಳಲ್ಲಿ ಅದನ್ನ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಓಕೆ. ಮುರಳಿಯವರೇ, ಇವಾಗ ಯಾರು ಬರ್ತಾರೆ ನೆಕ್ಸ್ಟ್ ಅಂತ ಕೇಳ್ತಾ ಇದ್ದೀರಾ. ತುಂಬಾ ನಾವು 6 ತಿಂಗಳಿಂದ ಅನ್ಕೊಂಡಿದ್ವಿ ಹೋಟ್ಲ್ ಓಪನ್ ಮಾಡಬೇಕು ಅಂತ. ತುಂಬಾ ಜನ ಮುರಳಿಯವರೇ ನಮಗೂ ಅಡುಗೆ ಮಾಡಕ್ ಬರುತ್ತೆ, ಬರೀ ನೀವು ಹೋಟ್ಲವ್ರಿಗೆ ಕಳಿಸ್ತಾರೆ, ನಾವ್ಯಾವಾಗ ಅಡುಗೆ ಮಾಡೋದು ಅಂತ ನಮ್ಮ ಸಾಕಷ್ಟು ಜನ ವೀಕ್ಷಕರು ಕರ್ನಾಟಕಾದ್ಯಂತ ಲೆಟರ್ಗಳನ್ನ ಬರ್ತಿದ್ರು, ಫೇಸ್ಬುಕ್ ಅಲ್ಲಿ ಹಾಕಿದ್ರು, ಟ್ವಿಟರ್ ಅಲ್ಲಿ ಹಾಕಿದ್ರು. ಅವ್ರನ್ನೂ ಕರ್ಸ್ಕೊಳ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಒಂದು ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಪ್ರಿಪ್ರೇಷನ್ ರೆಡಿ ಆಗ್ಬಿಟ್ಟಿದೆ. ಮುರಳಿಯವರೇ, ಯಾರು ಮಾಡಿಲ್ಲ ಈ ತನಕ ಒಂದು ಒಳ್ಳೆ ಅಡುಗೆ ಮಾಡ್ತೀನಿ ಅಂತ ಒಬ್ರು ಬಂದಿದ್ದಾರೆ, ಅವ್ರನ್ನೇ ಕರಿತಾ ಇದೀವಿ. ಮೇಡಮ್ ಬನ್ನಿ. ಹೆಂಗಿದೆ ಹೋಟ್ಲು? ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಹೋಟ್ಲು. ನೀವೇ ಮೊದಲು ನೀವು ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಜನ ಕಾಯ್ತಾ ಇದ್ರು. ಕಡೆಗೆ ಯಾರನ್ನ ಕರೆಯೋದು ಅಂತ ಗೊತ್ತಾಗಲಿಲ್ಲ. ಬನ್ನಿ ಪರವಾಗಿಲ್ಲ ಬನ್ನಿ. ಕಡೆಗೆ ಲಾಟ್ರಿಲಿ ಹಾಕ್ಬಿಟ್ವಿ ಹೆಸರನ್ನ. 500 ಜನದಲ್ಲಿ ನೀವೇ ಸೆಲೆಕ್ಟ್ ಆಗಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಮಾತಾಡ್ರಿ ಜೋರಾಗಿ. ಥ್ಯಾಂಕ್ ಯು ಸರ್. ಏನ್ ಭಯನಾ ನಮ್ಮನ್ನ ಕಂಡ್ರೆ? ಇಲ್ಲ ಸರ್, ಆ ಥರ ಏನಿಲ್ಲ. ಎಷ್ಟು ವರ್ಷದಿಂದ ನೋಡ್ತಾ ಇರ? 4 ವರ್ಷದಿಂದ ದಿನ ಮಧ್ಯಾಹ್ನ 1 ಗಂಟೆ ನಿಮ್ಮ ಮನೆಗೆ ಬರ್ತೀನಿ. ಏನಕ್ಕೆ ಬೇಜಾರು ನಿಮ್ಗೆ? ಇಷ್ಟೊಂದು ಚೆನ್ನಾಗಿರೋ ಹೋಟ್ಲಲ್ಲಿ ಏನ್ ಅಡುಗೆ ಮಾಡ್ತೀರಾ? ಟ್ರೆಡಿಷನಲ್ ಆಗಿರೋಂಥ ನಾಟಿ ಕೋಳಿ ಬಸ್ಸಾರು ಮಾಡ್ಕೊಡ್ತೀವಿ. ಯಾವ ಊರ್ ಕಡೆಯವ್ರು ನೀವು? ಮೈಸೂರವರು, ಆದ್ರೆ ಮದುವೆ ಆಗಿರೋದು ಬೆಂಗಳೂರಿಗೆ. ಓಕೆ. ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋಂಥ ರೆಸಿಪಿ. ಏನ್ ನಿಮ್ಮ ಅತ್ತೆ ಹೆಸರು? ಪದ್ಮಮ್ಮ ಅಂತ. ಪದ್ಮಮ್ಮ ಅವರೇ ನಮಸ್ಕಾರ. ಯಾವ ಊರ್ಲಿ ಇರ್ತಾರೆ ಪದ್ಮಮ್ಮ? ಅವ್ರು ಹೊಸಕೋಟೆಯಲ್ಲಿರೋದು. ನಿಮ್ಮ ಅತ್ತೆ ಮನೆ ಹೊಸಕೋಟೆನಾ? ಹೌದು. ಓಕೆ. ಪದ್ಮಮ್ಮ ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ? ನಾಟಿ ಕೋಳಿ ಬಸಾರ್ ಮಾಡಿ ಹೇಳ್ಕೊಟ್ಟಿದ್ದಾರಾ? ಪದ್ಮಮ್ಮ ಅವರೇ, ಬಸಾರ್ ತಿಂದಿದೀವಿ. ಓಕೆ. ಅವಾಗ ಯಾವಲ್ಲ ಒಂದ್ಸರಿ ಹಿಂಸೆ ಮಾಡಿ ತುರ್ತಾ ಇದ್ರು. ಇದೇನಿದು ನಾಟಿ ಕೋಳಿ ಬಸಾರ್ ಹೇಳ್ಕೊಟ್ಟಿದ್ದೀರಾ ಸೊಸೆಗೆ? ಮಾಡಿದ್ರಾ ಮನ್ಲಿ? ಹಾ, ಮಾಡಿದ್ದೀವಿ ಸರ್. ಅಡಿಗೆ ಮಾಡ್ತೀರಾ ಮನ್ಲಿ? ಮಾಡ್ತೀನಿ. ಈ ನಾಟಿ ಕೋಳಿ ಬಸಾರ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ನಾಟಿ ಕೋಳಿ ಬಸ್ಸಾರು ಬೇಕಾಗುವ ಸಾಮಗ್ರಿಗಳು: ನಾಟಿ ಕೋಳಿ, ಕಡಲೆಕಾಳು, ಹುರಿಗಡಲೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಸಾಸಿವೆ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಹಸಿ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಭಾರ್ಗವಿ ಮಿಲಿಟರಿ ಹೋಟ್ಲು ಮಾಡತ್ರ ಪೌಡರ್ ಗಿಡ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ. ಠಾಕ್ ಅಂತ ಹಿಂಗ್ ಹಾಕಿ ರೆಡಿ ಆಗ್ಬಿಡ್ಬೇಕು ಅಂತ. ಓಕೆ, ಶುರು ಮಾಡೋಣ. ಇನ್ಸ್ಟೆಂಟ್ ಆಗಿ ರೆಡಿ ಆಗ್ಲಿ ಎಲ್ಲ ಅಂತ. ಮಾಡ್ರಿ. ಎಷ್ಟು ತಂದಿದ್ದೀರಾ ಚಿಕನ್ ನೀವು? ಅರ್ಧ ಕೆಜಿ. ನಾನು ಒಬ್ಬ ತಿನ್ನೋಷ್ಟು ತಂದಿರೇನ್ರಿ? ಹಾ ಸರ್. ಓಕೆ, ಏನ್ ಕೊಟ್ಟಿವಿ ಹೇಳಿ? ಸ್ವಲ್ಪ ಎಣ್ಣೆ ಹಾಕಿ. ಸ್ವಲ್ಪ ಎಣ್ಣೆ ಸಾಕಾ? ಸಾಕು ಸರ್. ಸ್ವಲ್ಪ ಲವಂಗ. ಎಸ್ ಮೇಡಮ್. ಒಂದು ನೋಡಿ, ನಮ್ಮ ಮಿಲಿಟರಿ ಹೋಟ್ಲು ಬಂದ ತಕ್ಷಣ ಸ್ಟೈಲ್ ಬಂದ್ಬಿಡ್ತದೆ. ಮೊದಲೆಲ್ಲ ಪಾಪ ಹಿಂಗ್ ಇಟ್ಕೊಂಡು ಒಗ್ಗರಣೆ ಡಬ್ಬಿ ಹಿಂಗ್ ಇಟ್ಕೊಂಡು ಹಿಂಗ್ ಹಾಕೋರು. ಸಾರ್ ಇವಾಗ ಒಗ್ಗರಣೆ ಡಬ್ಬಿ ಇಲ್ಲ ಬೇಡ ಸಾರ್, ಇವಾಗೆಲ್ಲ ಮಿಲಿಟರಿ ಹೋಟ್ಲು ಸ್ಟೈಲು ಹಿಂಗ್ ಎತ್ತಿ ಹಿಂಗ್ ಹಾಕೋದು. ಒಂದು 2-3 ಪೀಸ್ ಅಷ್ಟು ಚಕ್ಕೆ. ಓಕೆ. ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಎಸ್. ತುಂಬಾ ಜಾಸ್ತಿ ಬೇಡ ಶುಂಠಿ, ಸ್ವಲ್ಪ ಸಾಕು. ಮತ್ತೆ ಈರುಳ್ಳಿ ಹಾಕ್ತಾ ಇದ್ದೀನಿ. ತಟ್ಟೆನೇ ಇಟ್ಟಿಲ್ಲ. ಲೋಕೆ ತಟ್ಟದ ಮರಲ್ಲೊಂದು ಏನ್ ಹೇಳಿ ನೆಟ್ಟಿಗೆ ಒಂದು ಕೆಲಸ ಮಾಡಲ್ವಲ್ಲ. ಹೋಗ, ಏನೇನು ಮಕ್ಕಳು ನಂಬ್ಕೊಂಡ್ರೆ ನಮ್ಮ ಕತೆ ಮುಗೀತು. ತಗೊಳ ಮೇಡಮ್ ಜನ. ಹಾ ಸರ್, ತೆಗೆದ್ಬಿಡಿ. ಎಷ್ಟು ಹುರ್ಕೊಳ್ತೀರಾ ಇದ್ರೊಳಗೆ ನೀವು? ತೆಂಗಿನಕಾಯಿ ಹುರ್ಕೋಬೇಕು ಸ್ವಲ್ಪ. ಓಕೆ. ಆಮೇಲೆ ಅಲ್ಲ, ಇದ್ರಲ್ಲಿ ರುಬ್ಕೊಳ್ತೀರಾ ಇದ್ರ ಒಟ್ಟಿಗೆ? ಹೌದು, ರುಬ್ಕೋಬೇಕು. ತೆಂಗಿನಕಾಯಿ ಜೊತೆಗೆ ರುಬ್ತೀರಾ? ರುಬ್ಬೇಕು. ಇವಾಗ ಇದ್ರ ತೆಂಗಿನಕಾಯಿ ಹಾಕ್ಬಿಡ್ಬೇಕಾಯ್ತು ನೀವು. ಏನ್ ಕಳ್ಕೊತಾ ಇದ್ರಿ? ಹಾಕಿ ಪರವಾಗಿಲ್ಲ, ಏನಾಗಲ್ಲ. ಸರಿಯಾಗಿ ಫ್ರೈ ಆಗಲ್ಲ ಸರ್. ಹಾಕ್ರಿ ಒಳ್ಳೆ ಕತೆ. ಇದು ತೆಂಗಿನಕಾಯಿ ಫುಲ್ ಬೌಲಲ್ಲಿ ನಾನು ಸ್ವಲ್ಪ ಮಾತ್ರ ಹಾಕೊಂತಾ ಇದೀನಿ ಫ್ರೈ ಮಾಡಕ್ಕೆ. ಏನಕ್ಕೋ ಇನ್ನು ಅರ್ಧ ಏನ್ ಮಾಡ್ತೀರಾ? ಇನ್ನು ಅರ್ಧ ಹಂಗೆ ರುಬ್ಬಕ್ಕೆ ಹಾಕೊಂತೀನಿ. ಓಕೆ ಮೇಡಮ್. ಕಡೆ ತೆಂಗಿನಕಾಯಿ ಹಾಕೋದು ಏನು ಗೊತ್ತಾ? ಈರೊಳಗೆ ಎಣ್ಣೆ ಹಾಕಿರ್ತೀವಲ್ಲ ಮೇಡಮ್, ಅದೆಲ್ಲ ಇಟ್ಕೊಳ್ಳಿ. ಎಣ್ಣೆ ಎಲ್ಲ ಇಳ್ಕೊಂಡು ಹಿಂಗೆ ಬಂದ್ಬಿಡ್ಲಿ ತಕ್ಷಣ ನೋಡಿ ಎಲ್ಲ ಬಂದ್ಬಿಡ್ತು. ಬಾಣಲೆಯಲ್ಲಿ ಇರೋ ಎಣ್ಣೆಗಳೆಲ್ಲ ತೆಂಗಿನಕಾಯಿ ಬಂದ್ಬಿಡ್ತು.
ನೀನು ರುಬ್ಕೊಳ್ಳೋದೆಲ್ಲ ಏನಿಲ್ವಾ? ಕುಕ್ಕರ್ ಬೇಕಾ ನಿಮ್ಗೆ? ಹಾ ಕುಕ್ಕರ್ ಏನ್ ಬೇಕು? ಕುಕ್ಕರ್ ಬೇಕು ತಾನೆ? ಕುಕ್ಕರ್ ಬೇಕು. ಕುಕ್ಕರ್ಲೇ ಮಾಡ್ಕೊಂಡ್ಬಿಡ್ತೀರಾ? ಕಡಲೆಕಾಳು ಏನಿಗೆ ತಂದಿದ್ದೀರಾ ನೀವು? ನಾನು ಅವಾಗಿಂದ ನೋಡ್ಲಿಲ್ವಾ ಇದನ್ನ? ನಾಟಿ ಕೋಳಿ ಬಸ್ಸಾರಿಗೆ ಮೇನ್ ಇಂಗ್ರೀಡಿಯೆಂಟ್ ಕಡಲೆಕಾಳು. ಹೌದೇ? ಹೌದು. ಅಂದ್ರೆ ಅವರೆಕಾಳು ಟೈಮಲ್ಲಿ ಅವರೆಕಾಳು ಹಾಕೊಂಡ್ಬಿಡ್ತೀರಾ? ಆಪ್ಷನಲ್ ನಿಮ್ಗೆ ಯಾವ್ದು ಬೇಕೋ ಆ ತರ ಕಾಳು. ಸ್ವಲ್ಪ ಜನ ಹುರುಳಿ ಕಾಳು ಹಾಕ್ತಾರೆ, ಅವ್ರಿಗೆ ಇಷ್ಟವಾಗಿದ್ದು ಬೇರೆ ಕಾಳುಗಳು ಹಾಕೋಬಹುದು. ಹಾಕೋಬೋದಾ? ಜ್ವರ ಮಾತಾಡಿ ಮೇಡಮ್, ಹೊಟ್ಟೆ ಹಸಿತಾ ಇದೆಯಾ? ಇಲ್ಲ ಸರ್, ಆ ತರ ಏನಿಲ್ಲ. ಬಿರಿಯಾನಿ ಇದೆ, ಒಳ್ಳೆ ಬಿರಿಯಾನಿ ಮಾಡಿದ್ದಾರೆ. ಪಾಪಣ್ಣ ಹೋಟ್ಲು ಬಿರಿಯಾನಿ ಸಖತ್ತಾಗಿದೆ. ಕೊಡ್ಲಾ ಸ್ವಲ್ಪ? ಇಲ್ಲ ಸರ್, ಬೇಡ. ಟೇಸ್ಟ್ ಮಾಡ್ತೀರಾ? ಬೇಡ, ನೀವೇ ಟೇಸ್ಟ್ ಮಾಡಿ ಹೇಳ್ಬೇಕು. ಇವಾಗ ನಾನು ಹೆಂಗ್ ಮಾಡಿದ್ದೀನಿ. ಮಾಡಿ 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 ಹೇಳ್ತೀವಿ ನಾವು. ಈ ಜಾರ್ಗೆ ಸರ್ ಇನ್ನ ಉಳ್ದಿರೋ ತೆಂಗಿನಕಾಯಿ ಮಿಕ್ಸ್ ಮಾಡ್ಕೊಂತ ಇದೀನಿ. ಅದೇನ್ರಿ ಹಂಗೆ? ಅರ್ಧ ಉರ್ದಿದ್ದು ಅರ್ಧ ಉರಿದೇ ಇರೋದಾ? ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಓಕೆ, ಪದ್ಮವ್ರು ಹೇಳ್ಕೊಟ್ಟಿರ್ತಾನೆ. ಹೌದು. ರೆಡ್ ಚಿಲ್ಲಿ ಪೌಡರ್ ಹಾಕ್ಬೇಕು. ರೆಡ್ ಚಿಲ್ಲಿ ಪೌಡರ್ ತಾನೆ? ಸಖತ್ತ ರೆಡ್ ಚಿಲ್ಲಿ ಪೌಡರ್ ಕೊಡ್ತಿದ್ದಾಳೆ. 1 ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ರುಬ್ಬಕ್ಕೆ. ಎಸ್ ಮೇಡಮ್, ಹಾಕೊಳ್ಳಿ ಮೇಡಮ್. ಧನಿಯಾ ಪೌಡರ್ ಬೇಕು. ಧನಿಯಾ ಪೌಡ್ರು ಇದೆ, 2 ಸ್ಪೂನ್ ಅಷ್ಟು ಧನಿಯಾ ಧನಿಯಾ ಪುಡಿ. ಓಕೆ ಮೇಡಮ್. ಸರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದೀನಿ. ಇದೇನ್ರಿ ಜ್ಞಾಪಿಸ್ಕೊಂಡು ಹಾಕೋತಾ ಇದ್ದೀರಾ ನೀವು? ಇಲ್ಲ, ಅದು ಚೆನ್ನಾಗಿ ಮಿಕ್ಸ್ ಆಗ್ಲಿ ಅಂತ. ಓಕೆ ಮೇಡಮ್. ಎಣ್ಣೆ ಹಾಕ್ಲಾ? ಹಾ ಹಾಕಿ ಸರ್. ಎಷ್ಟು ಬೇಕು ನೋಡ್ಕೊಳ್ಳಿ. ಸಾಕು ಸಾಕು ಸಾಕು. ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕೊಂತ ಇದೀನಿ. ಹಾಕಿ ಮೇಡಮ್. ನಾಟಿ ಕೋಳಿ ಹಾಕೊಂತ ಇದೀನಿ ಸರ್ ನಾನೀಗ. ಹಾಕೊಳ್ಳಿ ಮೇಡಮ್, ಹಾಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಇದಕ್ಕೆ. ಹಾಕೊಳ್ಳಿ ಮೇಡಮ್. ಇದಕ್ಕೆ ಕಡಲೆಕಾಳು ಹಾಕೊಂತ ಇದೀನಿ ಸರ್ ಈಗ. ಇದಕ್ಕೆ ಹಾಕೊಂಡ್ಬಿಡ್ತೀರಾ? ಹಾ, ಒಂದ್ಸಲ ಬೇಯಿಸಿದೀನಿ ಕಾಳನ್ನ. ಓಕೆ. ಯಾಕಂದ್ರೆ ಅದು ಮಸಾಲೆಯಲ್ಲಿ ಬೇಯಲ್ಲ ಅಂತ. ಓಕೆ ಮೇಡಮ್. ಇದಕ್ಕೆ ಮಸಾಲೆ ಹಾಕ್ತೀನಿ ಸರ್, ರುಬ್ಬಿರೋದು. ರುಬ್ಬಿರೋ ಮಸಾಲೆ ಇದಕ್ಕೆ ಹಾಕ್ಬಿಡ್ತೀರಾ? ಹೌದು. ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಮಾಡಿ ಮೇಡಮ್, ಮಾಡಿ 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 ಮಾಡಿ. ಉಪ್ಪು ಹಾಕ್ಬೇಕು ತಾನೆ? ಹೌದು. ಓಕೆ, ನೋಡೋಣ ಏನಾಗಿದೆ ಅಂತ. ಹಾಂ, ತೆಗಿಬೋದಾ? ತೆಗೀರಿ ಸರ್. ಓ ಹೋ ಹೋ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಯಾವ್ದು ಏನೇನು ಮಾಡಬೇಕು ಹಾಕೊಳ್ಳಿ. ಫಸ್ಟ್ ಇದು ಇಡ್ತೀನಿ, ಒಗ್ಗರಣೆ ಹಾಕ್ಬಿಡಿ. ಎಷ್ಟು ಬೇಕು ಎಣ್ಣೆ? ಸ್ವಲ್ಪ ಹಾಕಿ. ಸಾಕು ಸರ್. ಸಾಕೇನ್ರಿ? ಚಿಕನ್ಗೂ ರುಬ್ಬಕ್ಕೂ ಈರುಳ್ಳಿ ಹಾಕಿದ್ದೀರಾ? ಒಗ್ಗರಣೆಗೂ ಈರುಳ್ಳಿನಾ? ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇನ್ನೇನು 60 ರೂಪಾಯಿ ಆಗಿದೆ, 10 ರೂಪಾಯಿಗೆ ಸಿಗುತ್ತೆ. ಹಾಕಿ. ನಮ್ಮ ಮಿಲಿಟರಿ ಹೋಟೆಲ್ ಇಷ್ಟೊಂದೆಲ್ಲ ನಾವು ಹಾಕಲ್ಲಪ್ಪ. ಹಾಕ್ತೀವಿ, ಮೇಲ್ಗಡೆ ಮಾತ್ರ ಕಾಣ್ತಾ ಇರಬೇಕು, ಒಳಗಡೆ ಎಲ್ಲ ಕಾಣಿಸೇ ಇಲ್ಲ. ಹಾಕಿ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಓಕೆ, ವೆರಿ ಗುಡ್. ಇದೇ ಟೇಸ್ಟ್ ಕೊಡೋದು ನಿಮಗೆ. ಇದರಲ್ಲಿರುವಂಥ ಚಿಕನ್ನ ಆ್ಯಡ್ ಮಾಡು. ಬಿಸಿ ಬಿಸಿ ಮುಟ್ಬೇಡಿ, ನಾವೆಲ್ಲ ಏನ್ ಮಾಡ್ತೀವಿ ಗೊತ್ತಾ? ಮಾಡಿ ಬಿಸಿ ಇದೆ ನೋಡಿ, ಅದಕ್ಕೆ ಇದು ಹಾಕೊಂಡಿರೋದು. ಎಲ್ಲರೂ ಕೇಳ್ತಾರೆ ಏನಕ್ಕೆ ಸರ್ ಹೆಗಲ್ ಮೇಲೆ ಟವಲ್ಲು ಅಂತ. ನಮ್ಮೊಬ್ಬರಿಗೆ ಗೊತ್ತು ಏನೇನು ಆಗ್ತದೆ ಅಂತ. ಏನ್ ಪೌಡ್ರ್ ಇದು? ಗಸಗಸೆ, ಹುರಿಗಡ್ಲೆ ಓಕೆ, 2 ಫ್ರೈ ಮಾಡಿ ಪೌಡರ್ ಮಾಡಿರೋದು. ಗಸಗಸೆ ಉರ್ಗಡ್ಲೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕೊಂಡಿದ್ದೀರಾ? ಹಾ, ಸಮ ಪ್ರಮಾಣದಲ್ಲಿ ಹಾಕಿ ಫ್ರೈ ಮಾಡಿ. ಅದಕ್ಕೆ ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಬಟ್ಟೆ ಇಟ್ಕೊಂಡಿರ್ಬೇಕು ನೀವು. ಇದಾಗಿದೆ ಸರ್ ಅಷ್ಟೇ. ಓಕೆನಾ ಮೇಡಮ್? ಇಳಿಸ್ಕೊಂಡಿದ್ದೀನಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಗಾರ್ನಿಶಿಂಗ್. ಹಾಕಿ. ನಿಮ್ಮ ಕತೆ ನೋಡ್ತಾ ಬಿಡ್ರಿ, ನಾವು ಇಳಿಸ್ಕೊತೀವಿ ಬಿಡ್ರಿ ಇಲ್ಲಿ. ಹೇಳ್ರಿ, ನೆಕ್ಸ್ಟ್ ಹೇಳ್ರಿ. ಹಾಂ, ಅಷ್ಟೇ. ಇದಕ್ಕೆ ಒಗ್ಗರಣೆನಾ? ಇದನ್ನೇ ಇಡ್ತೀನಿ ಒಗ್ಗರಣೆಗೆ. ಓಕೆ, ಎಣ್ಣೆ ಹಾಕೋಣ ಸ್ವಲ್ಪ? ಸ್ವಲ್ಪ ಎಣ್ಣೆ ಹಾಕಿ ಸಾಕು. ಸಾಕಾ? ಸಾಕು ಸಾಕು ಸಾಕು. ಈ ನಾಟಿ ಕೋಳಿಲೇ ಸಾಕಷ್ಟು ಎಣ್ಣೆ ಇರುತ್ತೆ. ಅದ್ರೊಳಗಿರುವಂಥ ಕೊಬ್ಬೆಲ್ಲ ಬಿಟ್ಟಾಗ ಎಣ್ಣೆ ಮೇಲ್ಗಡೆ ತೇಲ್ತಾ ಇರುತ್ತೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ನಮ್ಮ ಹೋಟೆಲೆಲ್ಲ ನಾವು ಹಂಗೆ ಹಾಕೋದು. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ, ಸ್ವಲ್ಪ ಕರಿಬೇವು ಹಾಕಮ್ಮ. ಇದು ಪೌಡರ್ ಸ್ವಲ್ಪ ಹಾಕ್ತೀನಿ ಸರ್. ಗಸಗಸೆ ಮತ್ತು ಉರ್ಗಡ್ಲೆನ ಸಮ ಪ್ರಮಾಣದಲ್ಲಿ ಹಾಕಿ ಉರ್ದಿಟ್ಕೊಂಡಿರುವಂಥದ್ದು. ಬೇಕಾದ್ರೆ ಸ್ವಲ್ಪ ಅಕ್ಕಿನೂ ಹಾಕಿ ಉರ್ದಿ ಇಟ್ಕೋಬಹುದು. ಅದನ್ನ ಹಾಕಿದ್ರೆ ತೆಳ್ಳಗಿರೋ ಸಾರು ಗಟ್ಟಿಗಾಗ್ಬಿಡುತ್ತೆ. ಕೋಳಿ ಬಸಾರು, ನಾಟಿ ಕೋಳಿ ಬಸಾರು ರೆಡಿ ಮಾಡಿದ್ದಾರೆ. ಭಾರ್ಗವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಫೈನಲ್ ಆಗಿ ಬಸಾರು ರೆಡಿ ಆಗಿದೆ, ಅದ್ರ ಜೊತೆಗೆ ಒಳ್ಳೆ ಪಲ್ಯ. ನಾವಿನ್ನ ನೋಡಿಲ್ಲ, ತಿಂದಾದ್ಮೇಲೆ ಮಾತಾಡೋಣ. ಓಕೆ, ಹಾಕ್ಬಿಡಿ ಮೇಡಮ್. ಭಾರ್ಗವಿ ರೆಡಿನಾ? ಹಾ ಸರ್, ರೆಡಿ ಆಗಿದೆ. ನಾಟಿ ಕೋಳಿ ಬಸ್ಸಾರು ಪಲ್ಯ ಇದು. ಇದು ಪಲ್ಯ, ಇದು ಬಸಾರು ಅಲ್ಲಿದ್ಯಾ? ಬಸ್ಸಾರು ತೋರಿಸಿ ಬಸಾರು.
ಬಸ್ಸಾರು. ಹಂಗೆ ಇಟ್ಕೊಳ್ಳಿ ಕೈನಲ್ಲಿ, ನಾವು ಬೇರೆ ಎತ್ಕೊಂಡು ಎಲ್ಲಿಗೆ ಹೋಗೋದು. ಅದ್ಭುತವಾಗಿರುವಂತ ನಾಟಿ ಕೋಳಿಯ ಪಲ್ಯ, ಮುದ್ದೆ, ರೈಸು, ಈರುಳ್ಳಿ, ಮೆಣಸಿನ್ಕಾಯಿ, ನಿಂಬೆಹಣ್ಣು ನನ್ನ ಕೈ ಕೊಟ್ಟಿದ್ದಾರೆ. 1000 ಅವರೇ ಇಟ್ಕೊಂಡಿದ್ದಾರೆ. ಬರ್ಕೋಬೇಡಿ, ಇನ್ನೂ ನೋಡ್ಕೋಬೇಡಿ, ನಾನು ತಿನ್ಕೊಂಡು ಬರ್ತೀನಿ, ಆಮೇಲೆ ಕತೆ ನೋಡ್ಕೊಳ್ಳಿ. ಬನ್ರಿ ಎಲ್ರಿ, ನಿಮ್ಮ ಮಕ್ಳು ಯಾರು ಕಾಣ್ತಲ್ಲ? ಯಾರು ಬಂದಿಲ್ಲ ಸರ್, ಸ್ಕೂಲ್ ಇದೆಯಲ್ವಾ. ಸ್ಕೂಲ್ ಇದೆಯಾ? ಒಂದು ರಜಾ ಹಾಕ್ಸಿದ್ರೆ ಆಗ್ತಾ ಇತ್ತು. ಎಕ್ಸಾಮ್ ಟೈಮ್. ಇವೆಲ್ಲ ಕೇಳ್ಬೇಕು ನಾವು. ಊಟ ಮಾಡ್ತೀರಾ? ಇಲ್ಲ ಸರ್, ನೀವು ಮಾಡಿ ಟೇಸ್ಟ್ ಹೇಳಿ ಹೆಂಗಿದೆ ಅಂತ. ಮುದ್ದೆ ಯಾಕ್ರಿ ತರಕ್ ಹೋದ್ರಿ ಇವತ್ತು ನೀವು? ನಾನು ಬೇಡ ಅಂತ ಹೇಳಿದ್ನಲ್ಲ ನಿಮ್ಗೆ. ನಾಟಿ ಕೋಳಿ ಜೊತೆ ಮುದ್ದೆನೇ ಕಾಂಬಿನೇಷನ್. ಪಾಪಣ್ಣ ಬಿರಿಯಾನಿ ತಿನ್ನ ಮುದ್ದೆ ಹೆಂಗ್ ತಿನ್ನಕ್ಕಾಗುತ್ತೆ? ರೈಸಲ್ಲಿ ಟೇಸ್ಟ್ ಮಾಡಿ. ರೈಸಲ್ಲಿ ಟೇಸ್ಟ್ ಮಾಡ್ತೀನಿ. ಹಾಕೊಂಬಿಡ್ಲಾ ಬಸ್ಸಾರನ್ನ? ಹಾಕೊಳ್ಳಿ ಸರ್. ಸತ್ತಾಗಿದೆ ಬಸ್ಸಾರು, ಚೆನ್ನಾಗಿರೋ ಥರ ಕಾಣ್ತಾ ಇದೆ. ಟೇಸ್ಟ್ ಮಾಡ್ಬಿಡ್ಲಾ? ಹಾಂ ಮಾಡಿ ಸರ್. ಹೇಗಿದೆ ಸರ್? ಚೆನ್ನಾಗಿದೆ, ಪಲ್ಯ ಅದ್ಭುತವಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮಲ್ಲೆಲ್ಲ ಇದು ಮಾಡಲ್ಲ, ನಾನು ತಿಂದೇ ಇಲ್ವೇನೋ ಇದು. ಅದಕ್ಕೆ ಇದು ತೋರಿಸಿದ್ದು. ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಮೇಡಮ್. ಸುಮಾರು ಜನ ಮನೇಲಿ ಮಾಡಲ್ಲ ಇದು. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು ರೀ. ಒಂದು ಸ್ಮಾಲ್ ಡೌಟ್ ನನಗೆ, ಹಾಂ. ಇದು ಬೇರೆ ಕೋಳಿಲು ಮಾಡ್ಕೋಬೋದಾ? ಇಲ್ಲ, ನಾಟಿ ಕೋಳಿ ಬಸ್ಸಾರು ಅಂತಾನೆ ಹೇಳೋದು. ಟೇಸ್ಟ್ ಇಷ್ಟು ಚೆನ್ನಾಗಿ ಆಗಲ್ಲ ಅನ್ಸುತ್ತೆ ಬೇರೆದ್ರಲ್ಲಿ ಮಾಡಿದ್ರೆ. ಬಾಯಿ ರುಚಿಯಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಮುರಳಿ ಮಿಲ್ಟ್ರಿ ಹೋಟೆಲಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಮುರಳಿ ಮಿಲ್ಟ್ರಿ ಹೋಟೆಲ್ ಮೊದಲನೇದಾಗಿ ನೀವು ಬಂದಿದ್ದಕ್ಕೆ, ನಿಮ್ಮ ಅತ್ತೆಯವ್ರಿಗೆ, ನಿಮ್ಮ ಕರ್ಕೊಂಬಂದಂಥ ನಿಮ್ಮ ಯಜಮಾನರು ಪ್ರದೀಪ್ ಅವ್ರಿಗೆ, ಬಿಟ್ಟು ಬಂದಂಥ ಇಬ್ಬರು ಮಕ್ಕಳಿಗೆ, ಮಲ್ಲಿರುವಂಥ ನಿಮ್ಮ ಅತ್ತೆ ಮಾವನಿಗೆ ತುಂಬ 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 ಅದ್ಭುತವಾಗಿ ಮಾಡಿದ್ದೀರಾ. ಭಾಳ ಖುಷಿ ಆಯ್ತು ನಮಗೆ. ಮೊದಲನೇ ಪ್ರೋಗ್ರಾಮಲ್ಲಿ ಹೆಂಗೋ ಏನೋ ಮಿಲ್ಟ್ರಿ ಹೋಟೆಲ್ ಅಡುಗೆ ಮಾಡೋಕ್ಕೆ ಬರುತ್ತೋ ಬರಲ್ವೋ, ಹೊಸ ಅಡುಗೆ ಮನೆ, ಹೊಸ ಪಾತ್ರೆಗಳು, ಹೊಸ ಸ್ಟವ್, ಲೇಟಾಗಿ ಮಾಡಿದ್ರು, ರುಚಿಯಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಭಾರ್ಗವಿರೇ. Thank you, sir. ಥ್ಯಾಂಕ್ ಯು. ನಿಮ್ಮ ಮನೆಗೆಲ್ಲ ಕೇಳಿದ್ವಿ ಅಂತೇಳಿ. ಹಂಗೆ ಕಳ್ಸಕ್ಕೆ ಸಾಧ್ಯ? ಬರ ಇಲ್ಲಿ, ಅದು ತಗೊಂಬರ ಇಲ್ಲಿ, ಬರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಒಂದು ಅದ್ಭುತವಾಗಿರುವಂಥ ಬಹುಮಾನ, ಥ್ಯಾಂಕ್ ಯು ಸರ್. ಜೊತೆಗೆ ಬೆಳ್ಳಿಯ ಗಣೇಶ ನಿಮ್ಮ ಮನೆಗೆ ಬಂದಿದೆ. ಥ್ಯಾಂಕ್ ಯು. ಬರೆಯೋ ಹುಡುಗರಿಗೆ ಪೆನ್ ಕೊಡಬೇಕಂತೆ. ಚೆನ್ನಾಗಿ ಅಡುಗೆ ಮಾಡೋರು ಡಬ್ಬಿ ಭಾಗ 2 ಪುಸ್ತಕ ಕೊಡ್ತಾ ಇದೀವಿ. ಒಳ್ಳೆ ನಾನ್-ವೆಜ್ ಪುಸ್ತಕ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ಚೇಂಜು ನಮ್ಮ ಕಾರ್ಯಕ್ರಮದಲ್ಲಿ. ತಿನ್ನಬೇಕು, ತಿಂದಾದ್ಮೇಲೆ ನಮ್ಮ ಬಾಯಿ ರುಚಿಗೆ ಸಿಗಬೇಕು, ಆಮೇಲೆ ಮಾಡ್ಕೊಳ್ಳೋಕೆ ಹೇಳ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಮುರಳಿಯವರೇ, 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಕೇಳಿದ್ರೆ 9.5 ಕೊಡ್ತೀನಿ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಯಾಕಂದರೆ ಮನೇಲಿರೋ ಗೃಹಿಣಿಯರು ಅದ್ಭುತವಾದಂಥ ಅಡುಗೆನ ಮಾಡ್ತಾರೆ. ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾಕಂದರೆ ನಾವು ಯಾವಾಗಲೂ ಒಂದ್ಸರಿ ಹೋಟ್ಲಲ್ಲಿ ಊಟ ಮಾಡ್ಬೋದು, ಆದರೆ ದಿನ ಊಟ ಮಾಡೋದು ಮನೇಲೇ. ತುಂಬ ಅದ್ಭುತವಾಗಿ ಅಡುಗೆ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದಂಥ ಭಾರ್ಗವಿಯವರು ಈ ಬಸ್ಸಾರು, ನಾಟಿ ಕೋಳಿಯ ಬಸ್ಸಾರಿನ ಪಲ್ಯ, ಬಸ್ಸಾರು 2 ಮಾಡಿದ್ದಾರೆ. ಇವೆರಡನ್ನೂ ಯಾವ ರೀತಿ ಮಾಡಿದ್ರು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ನಾಟಿ ಕೋಳಿ ಬಸ್ಸಾರು ಮಾಡುವ ವಿಧಾನ: ಮೊದಲು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಲವಂಗ, ಚಕ್ಕೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿ ಹುರಿದು ತೆಗೆದಿಟ್ಟು ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ. ಇದಕ್ಕೆ ತೆಂಗಿನಕಾಯಿ ತುರಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ನೀರು, ಕೊತ್ತಂಬರಿ ಸೊಪ್ಪು ಹಾಕಿ ಪುನಃ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ನಾಟಿ ಕೋಳಿ, ಅರಿಶಿನ ಹಾಕಿ ಬಾಡಿಸಿ. ಇದಕ್ಕೆ ಬೇಯಿಸಿದ ಕಡಲೆಕಾಳು, ರುಬ್ಬಿದ ಮಸಾಲದ ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಬೇಯಿಸಿದ ಚಿಕನ್ ಹಾಕಿ ಹುರಿದು ಗಸಗಸೆ ಹುರ್ಗಡ್ಲೆ ಪುಡಿ ಹಾಕಿ ಬಾಡಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನಾಟಿ ಕೋಳಿ ಪಲ್ಯ ತಯಾರಿಸಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಚಿಕನ್ ಬೇಯಿಸಿದ ನೀರು, ಅಚ್ಚ ಖಾರದ ಪುಡಿ, ಹುರಿದು ಪುಡಿ ಮಾಡಿದ ಗಸಗಸೆ ಹುರ್ಗಡ್ಲೆ ಪುಡಿ ಹಾಕಿ ಕುದಿಸಿ. ಈಗ ನಾಟಿ ಕೋಳಿ ಬಸ್ಸಾರು ನಾಟಿ ಕೋಳಿ ಪಲ್ಯ ಜೊತೆ ತಿನ್ನಲು ರೆಡಿ.